ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಏನಾಯ್ತು ಸುನೀತಾಗೆ? ಇವರು ತಾಯಿ ಆಗ್ತಾ ಇದ್ದಾರೆ. ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ನಾವು ಬೆಳಿಬೇಕು ಅಂದ್ರೆ ಆಗ್ಬೇಕು ಅವಳ ನಾಶ. ಸಪ್ತಾಹ ಮುಗೀತು, ನಾನು ಬಂದ ಕೆಲಸ ಆಯಿತು. ಇನ್ನು ಬೇರೆ ಕೆಲಸ ಶುರುವಾಗ್ತದೆ. ಹೊರಡ್ತೀನಿ. ನೂರು ಕಾಲ ಅಮ್ಮನವ್ರ ಕೃಪೆ ನಿನ್ನ ಮೇಲಿರುತ್ತೆ. ಒಳ್ಳೇದಾಗಲಿ. ಹಾರನೂಪುರ ಕಿರೀಟ ಕುಂಡಲ ವಿಭೂಷಿತಾವಯವ ಶೋಭಿನಿ ಕಾರಣೇಶ ವರ ಮೌಲಿ ಕೋಟಿ ಪರಿಕಲ್ಪ್ಯಮಾನ ಪದ ಪೀಠಿಕಾ ಕಾಲ ಕಾಲ ಫಣಿಪಾಶ ಬಾಣ ಧನುರಂಕುಶಾಮರುಣ ಮೇಖಲಾ फालभूतिलकलोचनां मनसि भावयामि परदेवता. ಅಂತೂ ದುರ್ಗಾ ಸಪ್ತಾಹ ಸಾಂಗವಾಗಿ ನೆರವೇರಿತು. ಶುರು ಆದಾಗ್ಲಿಂದ ಅದೇನೋ ತೊಂದರೆಗಳು ಅಂತೀನಿ. ಸದ್ಯ ಬಂದ ಕಷ್ಟಗಳೆಲ್ಲ ಹಾಗೆ ಕರಗೋದ್ರು. ದುರ್ಗಾ ಸಪ್ತಾಹ ಒಳ್ಳೆ ರೀತಿನಲ್ಲಿ ಮುಗ್ದಿದ್ದು ನನ್ನ ಮನಸ್ಸಿಗಂತೂ ತುಂಬ ನಿರಾಳ ಅನಿಸ್ತಾ ಇದೆ. ನನ್ನ ತಂಗಿ ಗರ್ಭವತಿ ಆಗಿದ್ದು ಆ ಜಗ್ಗಿ ಆಸೆ ಎಲ್ಲ ನೆರವೇರ್ತಲ್ಲ. ಆಯಿತು, ಆದರೆ ಮನಸ್ಸಲ್ಲಿ ಒಂದು ಗೊಂದಲ ಹಾಗೇ ಉಳ್ಕೊಂಡ್ಬಿಟ್ಟಿದೆ ನೋಡು. ನನ್ನ ಹತ್ರ ಹೇಳೋದಕ್ಕೆ ಅದೇನ್ರಿ ಸಂಕೋಚ? ಹೇಳಿ ಅದೇನು ಅಂತ. ಅವತ್ತು ಜಗ್ಗಿ ನನ್ನೆದುರಿಗೆ ಸುನೀತನ್ಗೂ ಒದ್ದ. ನಾನು ನೋಡಿದ್ದೀನಿ. ಅವತ್ತೇ ಸುನೀತಾ ನಮ್ಮ ಹತ್ರ ಬಂದು ಹೇಳಿದ್ಲು, ಜಗ್ಗಿ ಒದ್ದಿದ್ರಿಂದ ತನ್ನ ಗರ್ಭಕೋಶಕ್ಕೆ ಪೆಟ್ಟಾಗಿದೆ, ಇನ್ನು ಮುಂದೆ ಮಕ್ಕಳಾಗೋ ಸಾಧ್ಯತೆ ಇಲ್ಲ ಅಂತ ವೈದ್ಯರು ಹೇಳಿದ್ರು ಅಂತ. ಈಗ ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೂ ಒಂದು ಸಣ್ಣ ಅನುಮಾನ ಇದೆ ಕಣ್ರಿ. ಯಾರ ಹತ್ರ ಕೇಳೋದು ಅಂತ ನಾನು ಗೊಂದಲದಲ್ಲಿದ್ದೆ. ನಿಮಗೂ ಅದೇ ಅನುಮಾನ ಇದೆ ಅಂದರೆ ಸುನೀತಾ ವಿಚಾರ ಗೊತ್ತಿರೋರಿಗೆಲ್ಲ ಇದೇ ಅನುಮಾನ ಮೂಡತ್ತಲ್ವಾ? ಸುನೀತಾ ನಿಷ್ಠೆಯಿಂದ ದುರ್ಗಾ ಸಪ್ತಾಹದಲ್ಲಿ ಪಾಲ್ಗೊಂಡಿದ್ದರಿಂದ ಅಮ್ಮನವರು ಪ್ರಸನ್ನರಾಗಿ ಅವಳ ಗರ್ಭಕೋಶ ಸರಿ ಹೋಗಿದೆ ಅಂತಲೂ ಒಂದೊಂದು ಸರ್ತಿ ಅನಿಸುತ್ತೆ. ಹಾಗಾಗಿದ್ರೆ ಅಮ್ಮನವ್ರಿಗೆ ಹಣ್ಣು ಕಾಯಿ ಮಾಡಿಸ್ತೀನಿ. ನನ್ನ ತಂಗಿಗೆ ಒಂದು ಮಗು ಆಗಿಬಿಟ್ರೆ ಆ ಜಗ್ಗಿ ಆಮೇಲಾದರೂ ಅವಳನ್ನ ಗೋಳಿ ಕೊಡೋದು ಬಿಡ್ತಾನೆ. ಹಾಗಾಗಲಿ ಅಂತಲೇ ನನ್ನ ಹಾರೈಕೆನು. ನೀನು ಸುನೀತಾ ಪ್ರಶಾಂತವಾಗಿದ್ದಾಗ ಈ ವಿಷಯ ಅವಳ ಹತ್ರ ಪ್ರಸ್ತಾಪ ಮಾಡಿ ಖಚಿತ ಮಾಡ್ಕೊ. ಇಂಥ ವಿಚಾರಗಳೆಲ್ಲ ನಾನು ಮಾತಾಡೋದು ಚೆನ್ನಾಗಿರೋಲ್ಲ. कराग्रे वसते लक्ष्मी करमध्ये सरस्वती
करमूले स्थिते गौरी। ಅಜ್ಜಮ್ಮ, ಇವತ್ತು ದೇವಸ್ಥಾನದಲ್ಲಿ ಅಮ್ಮನವರಿಗೆ ಕಂಕಣ ಕಟ್ಟೋ ಹಿಂದಿನ ದಿನದ ಉತ್ಸವ ಅಂತೆ. ಗೊತ್ತಿರೋ ವಿಷಯನೇ ಅದು. ನೀನೇನು ಇನ್ನೂ ಇಲ್ಲೇ ಇದೆಯಾ? ಈಗಲೇ ಹೋಗ್ತೀನಿ. ಬೇಗ ಬಂದು ದೇವಸ್ಥಾನನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕೋದಕ್ಕೆ ಹೇಳಿದ್ದಾರೆ. ಹೊರಡು ಮೊದಲು. ಅದೇನದು ಕಂಕಣ ಕಟ್ಟೋದು ಅಂದರೆ? ನಾಳೆ ಕಂಕಣ ಕಟ್ತಾರೆ, ಅದಕ್ಕೆ ಹಿಂದಿನ ದಿನದ ಉತ್ಸವ ಇವತ್ತು. ನೀನು ಆ ಉತ್ಸವ ನೋಡೋಕ್ಕೆ ನಿಲ್ಬೇಡ. ದೇವಸ್ಥಾನದ ರಂಗೋಲಿ ಕೆಲಸ ಮುಗಿದ ಕೂಡಲೇ ಬೇಗ ಮನೆಗೆ ಬಂದ್ಬಿಡು. ಯಾಕೆ? ನನಗೂ ಉತ್ಸವ ಎಲ್ಲ ನೋಡೋದಕ್ಕೆ ಆಸೆ ಅಜ್ಜಿ. ನಾ ಅಲ್ಲೇ ಇರ್ತೀನಿ. ಹೇಳ್ದಷ್ಟು ಕೇಳಿ ಅಧಿಕ ಪ್ರಸಂಗಿ. ಹೆಂಗಸರು ಮಕ್ಕಳು ಸಾಮಾನ್ಯವಾಗಿ ಈ ಹಿಂದಿನ ದಿವಸದ ಉತ್ಸವಕ್ಕೆ ಇರೋದಿಲ್ಲ. ಯಾಕೆ? ತಾಯಿಗೆ ರೋಷ ಜಾಸ್ತಿ ಈ ಉತ್ಸವದಲ್ಲಿ. ಪಲ್ಲಕ್ಕಿ ಹೊತ್ಕೊಂಡು ಅವ್ರ ಕೈಗೂ ಸಿಗದೆ ನುಗ್ತಿರ್ತಾಳೆ. ಪಲ್ಲಕ್ಕಿನ ಜನ ಹೊತ್ಕೊಂಡು ಹೋಗಲ್ಲ, ಪಲ್ಲಕ್ಕಿನೇ ಜನರನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಸರ್ಸರ ಅಂತ ನುಗ್ತಿರ್ತಾರೆ. ಎಷ್ಟೋ ಜನ ಬಿದ್ದು ಬಿಡ್ತಾರೆ. ಕಾಲು ತುಳಿತಕ್ಕೆ ಸಿಕ್ಕಿ ಕೈಕಾಲು ಮುರ್ಕೊಂಡಿರೋರು ಉಂಟು. ಅದಕ್ಕೆ ಆದಷ್ಟು ಹೆಂಗಸರು ಮಕ್ಕಳನ್ನ ಬರಲೇಬೇಡಿ ಅಂತಾನೆ ಹೇಳಿಬಿಟ್ಟಿರ್ತಾರೆ. ಈ ಉತ್ಸವ ನೋಡೋಕ್ಕೆ ಭಯವಾಗುತ್ತೆ. ಹೌದಾ? ಹೌದಾ ಏನು ಬಂತು? ನಾನೇ ಹೋಗಿಲ್ಲ ಇದುವರೆಗೂ. ಈ ಊರಿನಲ್ಲೇ ಇದ್ರು. ಬೇರೆ ಉತ್ಸವಗಳ ಥರ ಅಲ್ಲ ಇದು. ಈ ಉತ್ಸವ ಎಲ್ಲರೂ ಮನೆ ಮುಂದೆ ನಿಂತು ಪೂಜೆ ಸ್ವೀಕರಿಸೋದಿಲ್ಲ. ಅಮ್ಮನವರಿಗೆ ಎಲ್ಲಿ ಪೂಜೆ ಸ್ವೀಕರಿಸಬೇಕು ಅಂತ ಅನಿಸುತ್ತೋ ಆ ಮನೆ ಮುಂದೆ ಮಾತ್ರ ನಿಲ್ತಾಳೆ. ಬೇಡ ಅನ್ಸೋ ಮನೆ ಮುಂದೆ ಏನಾದರೂ ನಿಂತರೆ ಕೋಪಕ್ಕೆ ಆ ಪಲ್ಲಕ್ಕಿನ ಸರಸರ ಅಂತ ಸುತ್ತಿಸ್ಬಿಡ್ತಾಳೆ. ಪಾಪ ಆ ಪಲ್ಲಕ್ಕಿ ಹೊತ್ತವರು ಹಿಡಿಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ 10-15 ಸುತ್ತು ಬಿಡ್ತಾರೆ. ಅಷ್ಟೊಂದು ವೀರಾವೇಶ ಈ ಮಹಾತಾಯಿದು ಉತ್ಸವದಲ್ಲಿ. ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ನಮ್ಮ ಮನೆ ಮುಂದೆ ಪಲ್ಲಕ್ಕಿ ನಿಂತರೆ ನಮ್ಮ ಭಾಗ್ಯ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಬೇಗ ಹೋಗಿ ರಂಗೋಲಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನೇನೋ ಅನುಮಾನಗಳು ಎದ್ದಿದೆ ಅಂತ ನನಗೆ ಗೊತ್ತು. ಆದರೆ ನಿಮ್ಮ ಆಣೆಗೂ ಅಮ್ಮನವ್ರ ಆಣೆಗೂ ನಾನು ಶುದ್ಧವಾಗೇ ಇದ್ದೀನಿ. ಗಂಗೆ ಶುದ್ಧವಾಗೇ ಇರ್ತಾಳೆ ಕಣೆ. ಅದನ್ನು ಮಲಿನ ಮಾಡೋದು, ಕೊಳಕು ಮಾಡೋದು ಜನ. ಯಾವುದನ್ನೋ ಯಾವುದಕ್ಕೋ ಹೋಲಿಕೆ ಮಾಡಬೇಡಿ. ನಾನು ಪರಿಶುದ್ಧವಾಗೇ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿರೋ ಅನುಮಾನಗಳ ಹಾಗೆ ನಾನು ಯಾವುದೇ ವ್ಯಭಿಚಾರ ಅಥವಾ ಅನಾಚಾರನ ಮಾಡಿಲ್ಲ. ಇದನ್ನ ಯಾವ ದೇವರ ಮುಂದೆ ಬೇಕಾದರೂ ಆಣೆ ಮಾಡಿ ಹೇಳ್ತೀನಿ. ಈಗ ಸಮಾಧಾನನಾ? ನೀನು ಅನಾಚಾರ ಮಾಡದೇ ಇರ್ಬೋದು, ಆದ್ರೆ ನಾವು ಆಚರಣೆ ಮಾಡಲಿಲ್ವಲ್ಲ. ಶೂನ್ಯದಿಂದ ಸೃಷ್ಟಿ ಹೇಗೆ ಸಾಧ್ಯ? ಇಬ್ರು ಕೈ ಕಟ್ಕೊಂಡೇ ಕೂತಿದ್ದೇವೆ. ಚಪ್ಪಾಳೆ ಸದ್ಯಲಿಂದಾನೇ ಬಂತು. ಅಂದರೆ ನಾನು ಏನು ಹೇಳಿದ್ರೂ ನಿಮಗೆ ನಂಬಿಕೆ ಬರಲ್ಲ. ಆಯಿತು, ನಿಮ್ಮ ಅನುಮಾನ ಹೀಗೇ ಇರಲಿ. ಈ ನನ್ನ ಮಗು ಬೆಳೆದು ಭೂಮಿಗೆ ಬಂದ್ಮೇಲಾದರೂ ನಿಮ್ಮ ಅನುಮಾನ ಪರಿಹಾರ ಆಗುತ್ತಾ ನೋಡೋಣ. ಅಲ್ಲಿವರೆಗೆ ನೀವು ಕಾಯಲೇಬೇಕು. ಇದಕ್ಕಿಂತ ಹೆಚ್ಚು ನಾನೇನು ಹೇಳಕ್ಕಾಗಲ್ಲ. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳೆ. ನೀನೇನಾದ್ರೂ ನನಗೆ ದ್ರೋಹ ಮಾಡಿದ್ಯಾ ಅಂತ ಗೊತ್ತಾದ್ರೆ, ಹೇಗಿದ್ರು ಅಮ್ಮನವ್ರ ಉತ್ಸವ ನಡೀತಾ ಇದೆ. ಗರ್ಭಿಣಿ ಬಲಿ ಬಹಳ ಶ್ರೇಷ್ಠ ಅಂತೆ. ನಿನ್ನನ್ನ ಬಲಿ ಕೊಡೋದೆ ನಾನು. ಚಕ್ರಾಪುರಲ್ಲಿ ಹೆಣ ಉರುಳುತ್ತೆ. ವಿದ್ಯಾ, ಇವತ್ತು ಉತ್ಸವ ನಡೆಯತ್ತಲ್ವಾ? ಕಂಕಣ ಕಟ್ಟೋ ಹಿಂದಿನ ದಿನದ ಉತ್ಸವ ಅಂತೆ. ತುಂಬಾ ಜೋರಾಗಿರತ್ತಂತೆ. ಶ್ರೀಚಕ್ರ ಉದ್ಭವ ಆಗೋ ಮುಂಚೆ ಶುರುವಾಗೋ ಮೊದಲನೇ ಹಬ್ಬ ಅಂತೆ. ನೀನು ಇಷ್ಟೊಂದೆಲ್ಲ ವರ್ಣನೆ ಯಾಕೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಆದರೆ ಈ ಉತ್ಸವನ ನೀನು ನೋಡೋಕ್ಕಾಗೋದಿಲ್ಲ. ಮನೆಗೆ ಹೋಗು. ಏನು ನೀನು? ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಮನೇಲಿ ಅಜ್ಜಿಯಿಂದ ಶುರುವಾಗಿದ್ದು ನೀನು ನೋಡ್ಬೇಡ ಅನ್ನೋ ರಾಗ. ನೀನು ಅದನ್ನೇ ಹಾಡ್ತಿದ್ಯಾ. ನಾನು ಈ ಉತ್ಸವ ನೋಡಬೇಕು. ನೀನು ತೋರಿಸ್ತೀಯ ಅಂತ ಬಂದ್ರೆ ನೀನು ಇದೇ ಹರಿಕತೆ ಹಾಡ್ತಿದ್ಯಲ್ಲೋ.
ಲೋ ವಿದ್ಯಾ, ನೀನ್ ನನ್ನ ತಮ್ಮ ಅಲ್ವೇನೋ? ಅಕ್ಕ ಏನು ಕೇಳಿದ್ರು ಇಲ್ಲ ಅನ್ಬಾರ್ದಲ್ವಾ? ನಾನು ನಿನ್ನ ಜೊತೆ ಬರ್ತೀನಿ ಕಣೋ. ಉತ್ಸವ ನೋಡೋದಕ್ಕೆ ನಂಗೆ ತುಂಬ ಆಸೆ. ಸಾಧ್ಯನೇ ಇಲ್ಲ. ನಾನು ಉತ್ಸವದ ಪಲ್ಲಕ್ಕಿನ ಹೊರೋದಕ್ಕೆ ಕೇಳೋಕೆ ಅಂತ ಹೋಗಿದ್ದೆ. ಅವ್ರಿಗೆ ನನ್ನ ಹತ್ರ ಸಾಕಾಗಲ್ವಂತೆ, ದೈತ್ಯದವರೇ ಬೇಕಂತೆ. ಹಿಂದಿನ ದಿನದ ಉತ್ಸವದಲ್ಲಿ ಅಮ್ಮನವ್ರ ವೀರಾವೇಶ ತುಂಬಾ ಜಾಸ್ತಿ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನಿನ್ ಮನೆಗೆ ಹೋಗಕ್ಕ. ಇಲ್ಲ, ನಾನು ನೋಡ್ಲೇಬೇಕು ಈ ಉತ್ಸವನ. ಆ ಬಂಗಾರಿನಾದ್ರೂ ಕೇಳೋಣ ಅಂದ್ರೆ ಪೆದ್ರಾಮ ಅವನು. ಅದು ಎಲ್ಲಿ ಹೋದ್ನೋ ಏನೋ. ಅವನನ್ನ ಹುಡುಕಿ ಸಾಕಾಗೋಯ್ತು ನಂಗೆ. ಬೆಳಿಗ್ಗೆಯಿಂದ ಬಂಗಾರಿ ಬಂದಿಲ್ಲ ಅಕ್ಕ. ನೀನೇನೇ ಮಾಡಿದ್ರು ಉತ್ಸವ ನೋಡಕ್ ಆಗೋದಿಲ್ಲ. ಪಲ್ಲಕ್ಕಿ ಹುಚ್ಚುಚ್ಚಂಗ್ ತಿರುಗುತ್ತೆ. ಗಂಡಸರೇ ಹೆದರ್ತಾರೆ ಜೊತೆಲಿ ಬರೋದಿಕ್ಕೆ. ಜನ ಬೇರೆ ಜಾಸ್ತಿ ಇದ್ದಾರೆ, ನೂಕು ನುಗ್ಲು ಜಾಸ್ತಿ ಇರುತ್ತೆ. ಆಮೇಲೆ ನಿನ್ನ ಹುಡ್ಕೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ ನಮಗೆ. ನೀನು ಸುಮ್ಮನೆ ಮನೆಗೆ ಹೋಗಕ್ಕ. ಉತ್ಸವ ನೋಡೋದಕ್ಕೆ ಇಷ್ಟೊಂದು ಗೋಗರಿಬೇಕು. ಛೇ, ಆ ಬಂಗಾರಿನೇ ಸರಿ, ಎಲ್ಲಿದ್ರೂ ಬಿಡಲ್ಲ ಅವನ್ನ. ಅವನನ್ನ ಪತ್ತೆ ಹಚ್ಚಿದ್ರೆ ಪಲ್ಲಕ್ಕಿ ನೋಡೋದಕ್ಕೆ ಕರ್ಕೊಂಡು ಹೋಗೇ ಹೋಗ್ತಾನೆ. ಯಾಕೋ ಜಿಗಿ ಬೇಜಾರಲ್ಲಿದ್ಯಾ? ಏನಾಯ್ತು? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ಮ ಕೆಲಸ ಏನಿದೆ ಅಷ್ಟು ನೋಡ್ಕೊಂಡು ಹೋಗಿ. ಅಲ್ಲ ಕಣೋ, ನೀನು ನಮ್ಮ ಸ್ನೇಹಿತ, ಬೇಜಾರಲ್ಲಿದೆಯಲ್ಲ ಅಂತ ಕೇಳಿದೆ. ಹೌದು, ನೀನು ತಂದೆ ಆಗ್ತಿದೀಯಂತೆ, ಹೌದಾ? ಯಾರೋ ಹೇಳಿದ ಹಾಗಂತ? ನೋಡೋ ಜಗ್ಗಿ, ನಾವೆಲ್ಲ ಕೆಲಸ ಮಾಡ್ತಾ ಇರೋದು ದೇವಸ್ಥಾನದಲ್ಲಿ. ಊರಿನ ಜನ ಅಮ್ಮನವ್ರ ದರ್ಶನಕ್ಕೆ ಬಂದೇ ಬರ್ತಾರೆ. ದರ್ಶನ ಮಾಡ್ಕೊಂಡವ್ರು ಸುಮ್ಮನೆ ಹಾಗೆ ಹೋಗ್ತಾರಾ? ಚಕ್ರಾಪುರಿಲಿರೋ ವಿಚಾರನೆಲ್ಲ ನಮ್ಮ ಕಿವಿಗೆ ಓದ್ತಾರೆ. ಅಂದಮೇಲೆ ನಮಗೆ ಗೊತ್ತಾಗದೆ ಇರುತ್ತಾ? ಅದಕ್ಕೇನೀಗ? ನೋಡೋ ಜಗ್ಗಿ, ನಾವಿಬ್ಬರು ನಿನಗೆ ಸ್ನೇಹಿತರಾಗಿ ನೀನು ಹಿತನೇ ಬಯಸ್ತಿಕೋಣ. ನೋಡು, ನೀನು ತಂದೆ ಆಗ್ತಿದ್ಯಾ, ಸಂತೋಷ. ಆದರೆ ನಮ್ಮಿಬ್ಬರಲ್ಲೂ ಕೆಲವು ಅನುಮಾನಗಳಿವೆ. ಅನುಮಾನನಾ? ಏನದು? ಜಗ್ಗಿ, ಅವತ್ತು ನೀನು ನನ್ನ ಕಣ್ಮುಂದೆನೇ ನಿನ್ನ ಹೆಂಡತಿ ಹೊಟ್ಟೆಗೆ ಜೋರಾಗಿ ಒದ್ದೆ. ಅದರಿಂದ ಗರ್ಭಕೋಶಕ್ಕೆ ಪೆಟ್ಟು ಬಿದ್ದು ಅದು ಹಾಳಾಯಿತು. ಗರ್ಭಕೋಶನೇ ಇಲ್ಲ ಅಂದಮೇಲೆ ಮಗು ಹೇಗೋ ಸಾಧ್ಯ? ಹೇಗೆ ಸಾಧ್ಯ ಅಂದರೆ, ಜಾಜಿ ದುರ್ಗಾ ಸಪ್ತಾಹ ಮಾಡಬೇಕಾದ್ರೆ ನನ್ನ ಹೆಂಡತಿ ಅವಳಿಗೆ ಸಹಾಯ ಮಾಡ್ತಿದ್ಲು. ಅದರಿಂದ ಅಮ್ಮನವರು ಪ್ರಸನ್ನರಾಗಿ ಅವಳಿಗೆ ತಾಯಿ ಭಾಗ್ಯ ಕರುಣಿಸಿರಬಹುದು. ಆಯ್ತಪ್ಪ, ಅಮ್ಮನವರೇ ತಾಯಿ ಭಾಗ್ಯನ ಕರುಣಿಸಿರ್ಬೋದು. ಆದರೆ ನನ್ನ ಪ್ರಶ್ನೆ ಅದಲ್ಲ. ಇನ್ನೇನು? ಮದುವೆ ಆದಾಗಿಂದ ನೀನು ನಿನ್ನ ಹೆಂಡತಿ ಸಂಪರ್ಕದಲ್ಲೇ ಇಲ್ಲ. ನಿಮ್ಮ ಮನೆಯಲ್ಲಿ 2 ಹಾಸಿಗೆ ಅಂತ ನೀನೇ ಕುಡ್ದಾಗ ಹೇಳಿದೆ. ಅಂದಮೇಲೆ ಮಗು ಹೇಗೋ ಸಾಧ್ಯ? ಯಾರ್ದೋ ಮಗುಗೆ ಅಪ್ಪ ಆಗ್ತಿದ್ಯಾ ಅಷ್ಟೇ ನೀನು. ಅಕ್ಷರಿ, ಇನ್ನೊಂದು ಮಾತಾಡ್ದೆ ನಿನ್ನೆಲ್ಲ ಊತಾಕ್ಬಿಡ್ತೀನಿ. ನಾನು ಹೆಂಡತಿ ಬಗ್ಗೆ ಮಾತಾಡ್ತೀನಲ್ಲ. ಇರಲಿ, ಗಂಡು ಹೆಣ್ಣು ಸಂಪರ್ಕ ಇಲ್ಲದೆ ಮಗು ಆಗಕ್ಕೆ ನೀನು ಹೆಂಡತಿ ಏನು ಕುಂತಿನ? ನೋಡೋ ಜಗ್ಗಿ, ಪಂಚಾಕ್ಷರಿ ಹೇಳೋ ಮಾತಿನಲ್ಲೂ ಸತ್ಯ ಇದೆ. ಅವನಿಗೆ ಏನು, ನನಗೂ ಅನುಮಾನ ಇದೆ. ನನಗೆ ಏನು, ಇಡೀ ಚಕ್ರಾಪುರಿ ಜನರಲ್ಲೇ ಅನುಮಾನ ಇದೆ. ಊರು ಜನ ಎಲ್ಲ ನಿನ್ನ ಹಿಂದೆ ಆಡ್ಕೊಂಡು ನಗ್ತಾ ಇರ್ತಾರೆ. ನೋಡೋ ಜಗ್ಗಿ, ನೀನು ನಮ್ಮ ಸ್ನೇಹಿತ, ನಿನಗೆ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮನೆಗೆ ಹೋಗಿ ನಿನ್ನ ಹೆಂಡತಿಗೆ 4 ಬಾರಿಸು. ಅವಳು ತಾಯಿ ಆಗೋಕ್ಕೆ ಕಾರಣ ಪುರುಷ ಯಾರು ಅಂತ ಕೇಳು, ಆವಾಗ ಗೊತ್ತಾಗುತ್ತೆ. ಹೌದು ಕಣ ಜಗ್ಗಿ, ನೀನು ತಂದೆ ಆಗ್ತಾರೋ ಸಂಭ್ರಮದಲ್ಲಿ ಮೋಸ ಹೋಗಬಾರ್ದು ಅನ್ನೋದೇ ನಮ್ಮ ಕಾಳಜಿ ಕಣ. ಇವತ್ತಿನ್ನೂ ಒಂದ್ಸರಿ ಕೇಳ್ತೀನಿ, ಏನು ಹೇಳ್ತಾಳೋ ನೋಡೋಣ. ಸುನೀತಾ! ಏನಾಯ್ತ್ರಿ? ಯಾಕೆ ಕೂಕೋತಾ ಇದ್ದೀರಾ? ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೀಗಿದ್ರೆ ನನಗೆ ಗಾಬರಿ ಆಗುತ್ತೆ. ಒಂದು ನಿಮಿಷ ರೀ, ಕಾಫಿ ಮಾಡ್ಕೊಂಬರ್ತೀನಿ, ಆಮೇಲೆ ವಿಷಯ ಏನು ಅಂತ ಹೇಳಿ. ನಿಂತ್ಕೊಳ್ಳೆ. ನೀನೇನು ಕುಂತಿನಾ? ಮಹಾಭಾರತದಲ್ಲಿ ಮಂತ್ರ ಹೇಳಿ ಮಕ್ಕಳನ್ನು ಪಡ್ಕೊಂಡು ಕುಂತಿ. ನೀನು ಯಾವ ಥರ ಮಹಾಮಾತೇನೆ ಈ ಕಾಲದಲ್ಲಿ? ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಿ? ಹೇಳೆ, ನೀನು ಗರ್ಭವತಿ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು? ನಾನು ಒದ್ದಿದ್ದರಿಂದ ನಿನ್ನ ಗರ್ಭ ಹೋಯ್ತು ಅಂದೆ. ಅದು ಸರಿ ಹೋಗಿರಲೂಬಹುದು. ಆದರೆ ಮದುವೆ ಆದಾಗಿಂದ ನನಗೂ ನಿನಗೂ ಸಂಪರ್ಕನೇ ಇಲ್ಲ. ಬರೀ ಜಗಳ ಆಡ್ಕೊಂಡೇ ಜೀವನ ಕಂಡಿದ್ದೀವಿ ನಾವಿಬ್ಬರು. ಅಂಥದ್ರಲ್ಲಿ ಈ ಮಗು ಹೇಗೆ ಸಾಧ್ಯ? ಛೇ, ಎಂಥ ಅವಿವೇಕಿ ನಾನು. ಮಗು ಬೇಕು ಅನ್ನೋ ಹಂಬಲದಲ್ಲಿ ಇದು ಸಾಧ್ಯನಾ, ಇದು ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡಿದೆ, ಸಂಭ್ರಮ ಪಟ್ಬಿಟ್ಟೆ. ನಿಜ ಹೇಳೆ ಸುನೀತಾ, ಹೇಗೆ ಸಾಧ್ಯ ಆಯ್ತು ಇದು? ಅದ್ಯಾವ ಮಂತ್ರ ಕುದುರಿದ ಮಾವಿನಕಾಯ ಇದು? ನೋಡಿ, ಇಷ್ಟು ವರ್ಷದ ತಪಸ್ಸಿಗೆ ಈಗ ಬಯಸಿದ್ದು ಸಿಗ್ತಾ ಇದೆ. ಅದನ್ನು ಸಂತೋಷದಿಂದ ಸ್ವಾಗತಿಸೋಣ.
ಸುಮ್ಮನೆ ಅನುಮಾನ ಪಟ್ಕೊಂಡು ನಮ್ಮ ಮಗು ಭವಿಷ್ಯನ ಹಾಳು ಮಾಡೋದು ಬೇಡ. ನಿನ್ನ ಹಿತವಚನ ಸಮಜಾಯಿಷಿ ಬೇಡ ನನಗೆ. ಮನೆಗೆ ಮಗು ಬರಲಿ ಅಂತ ಆಸೆ ಪಟ್ಟಿದ್ದು ನಿಜ, ಆದರೆ ನನ್ನ ಮಗು ಬರಲಿ ಅಂತ ನಾನು ಆಸೆ ಪಟ್ಟಿದ್ದು, ನನ್ನ ವಂಶ ಬೆಳಿಬೇಕು ಅಂತ ಆಸೆ ಪಟ್ಟಿದ್ದು ನಾನು. ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಯಾರ ಮಗುನೇ ಸುನೀತಾ? ನಿಜ ಹೇಳೇ. ಈ ಪ್ರಶ್ನೆಗಳಿಗೆ ಈಗ ನನ್ನ ಹತ್ರ ಉತ್ತರ ಇಲ್ಲ. ನನ್ನನ್ನು ಏನೂ ಕೇಳಬೇಡಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಇದೇನೋ ಜಗ್ಗಿ ಇಲ್ಲಿ ಬಂದಿದ್ಯಾ? ಊರಿನ ಗಂಡಸರೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಸೇರಿದ್ದಾರೆ. ನೀನ್ ಇಲ್ಲಿ ಬಂದು ನಿಂತಿದ್ಯಲ್ಲೋ ಒಳ್ಳೆ ಗರುಡ್ಗಮ್ಮ ನಿಂತಂಗೆ. ದೇವಸ್ಥಾನಕ್ಕೆ ಹೋಗಲ್ವೇನೋ? ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ಅಲ್ಲಿಗೆ ಹೋಗಿ ಏನ್ ಮಾಡ್ಲಿರಿ ರಾಜಮಾತೆ ರಾಜಲಕ್ಷ್ಮಿ ಅವರೇ? ಶುರುವಾಯ್ತಾ ನಿನ್ನ ಹರಿಕಥೆ? ಅಂತದೇನಾಯ್ತಪ್ಪ ಈಗ? ಅನ್ಯಾಯ ಆಗಿದೆ ನನಗೆ. ಇಲ್ಲಿ ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ಅಲ್ಲಿ ಹೋಗಿ ಉತ್ಸವದಲ್ಲಿ ಕುಣಿದ್ರೆ ಅಮ್ಮನವ್ರು ಕೊಡ್ತಾರ ನ್ಯಾಯ ನನಗೆ. ಅನ್ಯಾಯ ಎಲ್ಲಾಗಿದೆಯೋ ಅಲ್ಲೇ ನ್ಯಾಯ ಹುಡುಕ್ಬೇಕು. ಕರೀರಿ ನಿಮ್ಮ ಕುಲಪತ್ರ ಶೇಖರಿನ. ಯಾಕೋ ಜಗ್ಗಿ ಹೀಗೆ ಮಾತಾಡ್ತಿದೀಯಾ? ಕರೀರಿ ನಿಮ್ಮ ಮಗನ್ನ. ಏ ಶೇಖರಿ, ಶಡ್ಕ ಎಲ್ಲೋ ಇದೆಯಾ? ಬಾರೋ. ಮಾಡೋದೆಲ್ಲ ಮಾಡಿ ಒಳಗಡೆ ಕೂತ್ಕೊಂಡು ಹುಣಸೆಕಾಯಿ ತಿಂತಾ ಇದೆಯಾ? ಅವರು ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕೆ ನೀನು ಹೋಗ್ಲಿಲ್ವಾ ಉತ್ಸವಕ್ಕೆ? ಕಂಕಣದ ಹಿಂದಿನ ದಿನ ಎಲ್ಲ ಗಂಡಸರು ಸೇರಿ ಮಾಡೋ ಪೂಜೆ ಅಲ್ವಾ? ಅಯ್ಯೋ ಬಡ್ಕೊಂಡ್ರು, ಕಂಡ್ರೆ ಸಾಕು ಉತ್ಸವಕ್ಕೆ ಹೋಗ್ಲಿಲ್ವಾ ಉತ್ಸವಕ್ಕೆ ಹೋಗ್ಲಿಲ್ವಾ ಅಂತಾನೆ ಕೇಳ್ತಾ ಇರ್ತೀರಾ. ಹಿಂದಿನ ದಿನ ಮುಂದಿನ ದಿನ ಎಲ್ಲ ಬಿಡಿ ಅತ್ಗೆ. ಇಲ್ಲಿ ನಂದೇ ಉತ್ಸವ ಹೊರಟಿದೆ. ನಿಮ್ಮ ತಂಗಿ ಮಾಡಿರೋ ಅನಾಚಾರಕ್ಕೆ ಇದಕ್ಕೇನು ಹೇಳ್ತೀರಾ ನೀವು? ಅಂಥದ್ದೇನಾಯ್ತು? ಸುನೀತಾ ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನೋ ಬಂಡೆ ಕಲ್ಲಿದ್ದಂಗಿದ್ದಾಳೆ, ಹೊಟ್ಟೆ ಒಳಗಡೆ ಒಂದು ಗುಡ್ಕಲ್ಲಿ ಇಟ್ಕೊಂಡು. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಎಷ್ಟೋ ವರ್ಷಗಳಾದಮೇಲೆ ಗರ್ಭವತಿ ಆಗಿದ್ದಾಳೆ. ಇಂಥ ಸಮಯದಲ್ಲಿ ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂಥದ್ರಲ್ಲಿ ಯಾಕೆ ಕೆಟ್ಟ ಯೋಚನೆ ಮಾಡ್ತೀಯಾ? ಆದರೆ ಈಗ ಗೊಂದಲ ಆಗಿರೋದು ನನಗೆ. ನೋಡಿ, ನಾನು ಅವಳು ಹೊಟ್ಟೆಗೆ ಒದ್ದದಕ್ಕೆ ಗರ್ಭಕೋಶ ಹೋಯ್ತಲ್ವಾ, ಇದು ಇಡೀ ಚಕ್ರಾಪುರಿಗೆ ಗೊತ್ತಿರೋ ವಿಷಯ ತಾನೆ. ಇನ್ನು ಈ ಜನ್ಮದಲ್ಲಿ ನನಗೆ ಮಗು ಆಗಲ್ಲ ಅಂತ ಎಲ್ಲರ ಮುಂದೆ ಹೇಳಿದ್ಲು ತಾನೆ. ಗರ್ಭನೇ ಹೋಯ್ತು ಅಂದಮೇಲೆ ಈಗ ಮಗು ಹೇಗೆ ಸಾಧ್ಯ? ಅದೆಲ್ಲ ಮುಗಿದು ಹೋದ ಕತೆ. ಏನೋ ಅಮ್ಮನವ್ರ ಕೃಪೆ, ಈಗಾದರೂ ತಾಯಿ ಆಗ್ತಾ ಇದ್ದಾಳಲ್ಲ. ಅಲ್ಲೇ ಇರೋದು ವಿಷಯ. ಆಯ್ತು, ಅದನ್ನು ಬಿಟ್ಬಿಡೋಣ. ನಿಮಗೆ ಗೊತ್ತು ನಾನು ಅವಳು ದೂರ ದೂರ ಅಂತ. ಇವತ್ತಿನವರೆಗೂ ಒಂದು ಲೋಟ ಕಾಫಿನೂ ನನ್ನ ಕೈಗೆ ತಂದು ಕೊಟ್ಟಿಲ್ಲ ಅವಳು. ತಂದು ನನ್ನ ಎದುರುಗಡೆ ಕುಕ್ಕೋಗ್ತಾಳೆ, ನಾನು ತಗೊಂಡು ಕುಡಿತೀನಿ ಅದನ್ನ. ವಾತಾವರಣ ಹೀಗಿರೋವಾಗ ಸಂತಾನ ಭಾಗ್ಯ ಹೇಗ್ರಿ ಸಾಧ್ಯ? ನಾನೇನು ದನ ಮೇಯಿಸ್ತಾ ಇದ್ದೀನ ಅಥವಾ ನಾನೇ ಕುರಿ ಅಂದ್ಕೊಂಡಿದ್ದೀರಾ ನೀವು? ಅದಕ್ಕೆ ಇಲ್ಲಿ ಬಂದು ನ್ಯಾಯ ಏನು ಕೇಳ್ತೀಯಾ? ಶೇಖರಿ ಹಾಕ್ಬೇಕಿದಕ್ಕೆ. ಎಲ್ಲರೂ ಸೇರ್ಕೊಂಡು ನನ್ನ ಮೋಸ ಮಾಡ್ತಾ ಇದ್ದೀರಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ತಿದೆ, ಅದಕ್ಕೆ ಇಲ್ಲಿ ಹುಡ್ಕೊಂಡ್ ಬಂದಿರೋದು ಬೆಕ್ಕನ್ನ. ಉತ್ತರ ಕೊಡ್ರಿ ರಾಜಮಾತೆ ರಾಜಲಕ್ಷ್ಮಿ ಅವರೇ. ಅದಕ್ಕೆ ನೀವಾರು ಮಾತಾಡಿ. ಅಲ್ಲಿ ಸುನೀತನ್ ಕೇಳಿದ್ರೆ ಅವಳು ಮೌನ, ಇಲ್ಲಿ ನಿಮ್ಮನ್ನು ಕೇಳಿದ್ರೆ ನೀವು ಮೌನ. ನಿಮ್ಮೆಲ್ರಿಗೂ ಸತ್ಯ ಏನು ಅಂತ ಗೊತ್ತು, ಆದ್ರೂ ಮೌನ ವ್ರತ ಆಚರಿಸ್ತಾ ಇದ್ದೀರಾ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನನಗೆ ಗೊತ್ತಾಗಬೇಕು. ಕರೆಸಿ ನಿಮ್ಮ ಯಜಮಾನರನ್ನ. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಅಯ್ಯೋ ಪ್ರಾರಬ್ಧವೇ, ಮನೆ ಒಳಗೆ ಬಂದು ನಿಂತಿದ್ಯಲ್ಲೋ, ಮತ್ತೆ ಯಾಕೆ ಬಂದೆ? ನೆನ್ನೆ ಮುಗಿತಲ್ಲ ಕವಡೆ ಕತೆ, ಹೇಳಿದ್ನಲ್ಲ ಎಲ್ಲ ಕವಡೆ ಹಾಕಿ. ಹೌದು, ನೀವ್ ಹೇಳಿದ್ರೆ ಸುಂದ್ರೆ ಕೊಂದವನ್ ಕನ್ಸಲ್ ಬರ್ತಾನೆ ಅಂತ ಅವ್ನ್ ಕಾಣಿಸ್ಕೊಂಡ. ಅದಕ್ಕೇನೀಗ? ಬೆಕ್ಕೋ ನಾಯಿನೋ ಕಂಡಿರುತ್ತೆ, ಅದು ಎಲ್ಲಿದೆ ಅಂತ ನಾನು ಹುಡುಕೊಡ್ಬೇಕಾ? ಕವಡೆ ಹಾಕಿ ನೋಡ್ಬೇಕಾ? ಹಾಗೆಲ್ಲ ಏನೂ ಇಲ್ಲ, ನೀವ್ ಹೇಳ್ದಾಗೆ ಕನ್ಸು ಬಿತ್ತು. ಸರಿನಪ್ಪ,
ಏನ್ ಕನಸು ಬಿತ್ತು? ಸುಂದಿನ್ ಕೊಂದವರು ಕನ್ಸಲ್ ಕಾಣಿಸಿದ್ರು. ಯಾರು ಕಾಣಿಸಿದ್ರು? ಬಂಗಾರಿ, ನಮಸ್ಕಾರ. ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗಲಿ ಅಂತ. ನೀವೇ ಕಾಣಿಸಿದ್ದು ಕನ್ಸಲ್ಲಿ. ಅಂದ್ರೆ ಸುಂದ್ರಿನ್ ಕೊಂದವ್ರು ನೀವೇ ಅಲ್ವಾ ಶಾಸ್ತ್ರಿಗಳೇ?